ವೀಕ್ಷಕರ ಇವನ್ ಕನ್ನಡ ನ್ಯೂಸ್ ನಾನು ವೀರೇಶ್. ಬನ್ನಿ ವೀಕ್ಷಕರೇ, ಒಂದು ವಿಶೇಷ ವರದಿಯೊಂದಿಗೆ ಬಂದಿದೆ. ಅದು ಏನಂತೀರಾ? ಶಿವರಾಜ್ ಕುಮಾರ್ ಅಭಿನಯದ ಕರಟಕ ದಮನಕ ಈ ಒಂದು ಚಲನಚಿತ್ರದ ಅದ್ಧೂರಿ ಪ್ರಚಾರಕ್ಕಾಗಿ ಉತ್ತರ ಕರ್ನಾಟಕದಾದ್ಯಂತ ಅಬ್ಬರದ ಪ್ರಚಾರ ಮಾಡಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ವೀಣಾ ಚಿತ್ರಮಂದಿರಕ್ಕೆ ಬಂದಾಗ ಹೇಗಿತ್ತು? ಅಭಿಮಾನಿಗಳ ದಂಡು ಶಿವರಾಜ್ ಕುಮಾರ್ ಎಂಟ್ರಿ ಆಗ್ತಿದ್ದಂಗೆ ಶಿಳ್ಳೆ, ಕೇಕೆ, ಅಬ್ಬರದ ಕೂಗು, ಫೋಟೋ ಸೆಲ್ಫಿಗಳ ಹಾವಳಿ, ದೊಡ್ಡ ಒಂದು ಅದ್ಧೂರಿ ಕಾರ್ಯಕ್ರಮ ರೀತಿಯಲ್ಲಿ ಅವ್ರನ್ನ ಸ್ವಾಗತ ಮಾಡಿಕೊಂಡ್ರು. ಸಾಕಷ್ಟು ಅಭಿಮಾನಿಗಳು ಫೋಟೋ ಸೆಲ್ಫಿಗೆ ಮುಗಿಬಿದ್ರೂ ಕೂಡ ಕೆಲವು ತಳ್ಳಾಟ ನೂಕಾಟದ ನಡುವೆ ವೇದಿಕೆ ಮೇಲೆ ಬಂದಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳನ್ನು ಉದ್ದೇಶಿಸಿ ಕೆಲವು ಮಾತಾಡಿದ್ದಾರೆ. ಹಾಗಾಗಿ ರಾಣೆಬೆನ್ನೂರಿನ ಕೆಲವು ಸಂಘ ಪರಿವಾರ, ಕನ್ನಡ ಪರ ಸಂಘಟನೆಗಳ ಪರಿವಾರದವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಿರ್ಮಿಸಿದರು. ಮತ್ತು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶಿವರಾಜ್ ಕುಮಾರ್ ಅವರು, ಉತ್ತರ ಕರ್ನಾಟಕ ನಮಗೆ ಅನ್ನ ನೀಡುವ ನೆರಳಿದ್ದ ಹಾಗೆ ಅಂತ ಹೇಳಿದ್ದಾರೆ. ಹೀಗಾಗಿ ಪ್ರತಿ ಚಲನಚಿತ್ರ ನಾವು ಯಶಸ್ಸು ಕಾಣೋದು ಉತ್ತರ ಕರ್ನಾಟಕದ ಭಾಗದಲ್ಲೇ. ಹೀಗಾಗಿ ಈ ಒಂದು ಪ್ರಚಾರಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಬನ್ನಿ ವೀಕ್ಷಕರೇ, ಹಾಗಾದರೆ ಸುದ್ದಿಗಾರರೊಂದಿಗೆ ಯೋಗರಾಜ್ ಭಟ್ ಅವರು ಮತ್ತು ಶಿವರಾಜ್ ಕುಮಾರ್ ಹಾಗೂ ನಮ್ಮ ರಾಣೆಬೆನ್ನೂರಿನ ಸ್ಥಳೀಯ ಶಾಸಕ ಪ್ರಕಾಶ್ ಕೋಳಿವಾಡ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಏನೆಲ್ಲ ಹೇಳಿದರು? ಹಾಗಾದರೆ ಅಭಿಮಾನಿಗಳಿಗೆ ಶಿವರಾಜ್ ಕುಮಾರ್ ಏನು ಹೇಳಿದರು? ಈ ಚಲನಚಿತ್ರದ ಬಗ್ಗೆ, ಈ ಒಂದು ಒಗಟಾದ ಚಲನಚಿತ್ರ ಇದು. ನಾನು ಮೊದಲೇ ಹೇಳಿದೆ, ಕರಟಕ ದಮನಕ ಈ ಒಂದು ಒಗಟಾದ ಟೈಟಲನ್ನು ಕೊಟ್ಟಂಥ ಚಲನಚಿತ್ರದ ಒಳಗಿನ ಮರ್ಮ ಏನು? ಹಾಗಾದರೆ ಈ ಚಲನಚಿತ್ರವನ್ನು ಥಿಯೇಟರ್ಗೆ ಹೋಗಿ ನೋಡಿದಾಗ ಮಾತ್ರ ಎಲ್ಲರಿಗೂ ಇದರ ಬಗ್ಗೆ ಗೊತ್ತಾಗುತ್ತೆ ಅನ್ನೋ ಒಂದು ಸಂದೇಶ ಇದೆ ವೀಕ್ಷಕರೇ. ಬನ್ನಿ ಹಾಗಾದರೆ ಸುದ್ದಿಗೋಷ್ಠಿಯಲ್ಲಿ ಶಿವಣ್ಣನವರು ಮತ್ತು ಯೋಗರಾಜ್ ಭಟ್ ಅವರು ಹೇಳಿದ್ದೇನು ಕೇಳೋಣ. ಮಲಯಾಳದಲ್ಲಿ ನೋಡಿದಾಗ ಆ ಪ್ರೀತಿಗಳು ಒಂಥರ ಬೇರೆ ಅರ್ಥ ಬರುತ್ತೆ. ಯಾತಿಗೋಸ್ಕರ ಸ್ವಲ್ಪ ಕೈ ಕೊಟ್ಟಿದ್ರು ನೈಗಳು ಕುಟುಂಬಗಳು ಬರೀ ಎಷ್ಟು ಕುಟುಂಬಗಳು ಅದೇ ರೀತಿ ಬೆಳಿಗ್ಗೆ ನನಗೆ ಮುಖ ನೋಡಿದ್ರೆ ಒಳ್ಳೇದು ಅನ್ಬೇಕು. ಸೊ ಇದರಲ್ಲಿ ಆ ಎರಡು ಗುರುಗಳು ಅಳವಡಿಸಿದಂತ ಪಿಕ್ಚರ್ ಕರ್ನಾಟಕ ನಮಗೆ ಎರಡು ನಡವಳಿಕೆ. ಅದರಿಂದ ಅವರಿಗೆ ವಿಶ್ವಾಸ, ಅದಕ್ಕೆ ಎಲ್ಲ ಭಾಷೆಗಳು ಉತ್ತರ ಕನ್ನಡ ಭಾಷೆ ಏನೋ ಒಂದು ಸಂಬಂಧ ತುಂಬಾ ನಮ್ಮ ಸಮಸ್ಯೆಗಳಿಗೆ ನಾವು ಜಾಸ್ತಿ ಜನ ಇವತ್ತು ಎಲ್ಲೇ ಹೋದ್ರೆ ನಾಲ್ಕರವರೆಗೆ ಬಂದ್ರೆ ಜಾಸ್ತಿ ಜನ ಹೊರಗೆ ಕೆಲಸ ಮಾಡ್ತಾರೆ. ಗೋವಾ ಆಗಿ ಹೊರಗೆ ಹೊರಗಡೆ ಯಾವುದೋ ಒಂದು ತರ ನಾಲ್ಕರವರೆಗೆ ರಾಯಚೂರು ಜಾಸ್ತಿ ಅದರಿಂದ ಅದಕ್ಕೋಸ್ಕರ ಏನು ನಾವು ಎಂಟರ್ಟೈನ್ಮೆಂಟ್ ಬಂದಾಗ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಲೈಫ್ ಹೇಗೆ ಹೇಳ್ಬೋದು.
ಯಾಕಂದ್ರೆ ಅವ್ರು ಬಂದಾಗ ನೀರಿನ ಸಮಸ್ಯೆ ಅವ್ರು ಬರದೆ ಆ ಒಂದು ಕ್ಯಾರೆಕ್ಟರ್ ಬ್ರಾಹ್ಮಣರ ಪಾತ್ರ ಕ್ಯಾರೆಕ್ಟರ್ ಅವರಿಂದ ತಗೊಂಡ್ಬರ್ಬೇಕು ಅನ್ನೋದು ಅವ್ರು ಬಂದಿರ್ತಾರೆ. ಅಲ್ಲಿ ಬಂದಾಗ ಇವ್ರ ನಾಯಕಿ ಸಿಗ್ತಾರೆ, ಅವರು ಗೊತ್ತಿಲ್ಲದೆ ತಂದೆ ನನ್ನ ಮಗ ಅವರು ಪ್ರೀತಿ ಸಂಬಂಧಗಳು ಹಂಗೆ ಹೋಗ್ತಾ ಅವ್ರು ಏನು ದಾರಿ ಇದೆ ಅವ್ರ ಇಬ್ಬರ ಜೊತೆ ಬಂದುಕೊಂಡು ಹೋಗಿ ಏನನ್ನ ಸಿಗ್ತಾಗ ರೈಟ್ ಬದಲಾವಣೆ ಏನಾಗುತ್ತೆ ಅದರಲ್ಲಿ ನೀರಿನ ಸಮಸ್ಯೆ. ನಮ್ಮ ರಾಷ್ಟ್ರದಲ್ಲಿ ನೀರಿನ ಸಮಸ್ಯೆ ಅಂದ್ರೆ ಪಿಕ್ಚರ್ ಮಾಡಬಹುದು. ಒಂದು ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ. ಬಟ್ ಏನು ಇವಾಗ ನೀರಿನ ಸಮಸ್ಯೆ ಇರೋದ್ರಿಂದ ಎಲ್ಲಾನು ಸಿನಿಮಾ ನೀರಿನ ಸಮಸ್ಯೆ ಸಿನಿಮಾ ಮಾತ್ರ ಅಲ್ಲ, ಜನರನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಅವ್ರನ್ನ ಕಲಿಸ್ತಾರೆ, ಅವರು ಜಾತ್ರೆ ಸಾಕಷ್ಟು ವಿಷಯಗಳಿದೆ. ಯಾಕಂದ್ರೆ ಊರನ್ನ ಬಿಟ್ಟು ಹೋಗ್ಬಾರ್ದು, ಊರಿನ ಸಂಪಾದ ಮಾಡಿದ್ರೆ ಅವಾಗವಾಗ ಆ ಸಂಪಾದ ಎಷ್ಟು ಬೇಕಂದ್ರೆ ಅಣ್ಣವರಿಂದ ಹಿಡ್ಕೊಂಡು ಡಾಕ್ಟರ್ ರಾಜ್ಕುಮಾರಿಂದ ಹಿಡ್ಕೊಂಡು ಶಿವನಿಂದ ಹಿಡ್ಕೊಂಡು ಪುನೀತ್ ರಾಜ್ಕುಮಾರ್ ಹಿಡ್ಕೊಂಡು ಎಲ್ಲರೂ ದೊಡ್ಡ ಅಭಿಮಾನಿಗಳು. ಒಳ್ಳೆಯ ಪಿಕ್ಚರು ಆನಂದ್ ಅಲ್ಲಿಂದ ಹಿಡ್ಕೊಂಡು ಎಲ್ಲ ಪಿಕ್ಚರು ಒಳ್ಳೆ 4 ಪಿಕ್ಚರ್ ನೋಡಿಲ್ಲ, ಎಲ್ಲರೂ ಆಗಿದ್ರಿಂದ ಚಾನ್ಸ್ ಸಿಕ್ಕಿಲ್ಲ. ಆದ್ರಿಂದ ಬಹಳ ದೊಡ್ಡ ಅಭಿಮಾನಿ. ಪುನೀತ್ ರಾಜ್ಕುಮಾರ್ ಕೊನೆ 3 ಪಿಕ್ಚರ್ ನೋಡಿದ್ರು ಕೂಡ ನಮ್ಮದೇ ಇಮಾನದಲ್ಲಿ ಅವರು ಪ್ರಮೋಷನ್ ಹೋಗಿದ್ದು ಅವ್ರು ಸೇವ್ ಮಾಡೋದು ಹೋಗ್ಬೇಕು. ಆದ್ರಿಂದ ನೀವು ದೊಡ್ಡ ಅಭಿಮಾನಿ ಸರ್. ಆದ್ರಿಂದ ಈ ಪಿಕ್ಚರ್ ನಾವು ಸೇರಿ ನೋಡಿ ಊರು ದಿವಸ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಭಿನ್ನ ಸ್ಟೋರಿಯನ್ನು, ಒಗಟಾದ ಹೆಸರನ್ನು ನಾಮಕರಣ ಮಾಡಿದ ಈ ಒಂದು ಚಲನಚಿತ್ರ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಯಶಸ್ಸು ಕಾಣಲಿ. ಶಿವರಾಜ್ ಕುಮಾರ್ ಅಭಿನಯದ ಈ ಒಂದು ಕರಟಕ ದಮನಕ ಎಂಬ ಟೈಟಲ್ ಇಟ್ಟುಕೊಂಡು ಹೊರಹೊಮ್ಮುತ್ತಿರುವ ಕನ್ನಡ ಚಲನಚಿತ್ರ ಶತಕದತ್ತ ಸಾಗಿ ಎಲ್ಲ ಚಲನಚಿತ್ರ ಮಂಡಳಿಯ ನಿರ್ದೇಶಕರು, ನಿರ್ಮಾಪಕರು, ಅಭಿನಯ ಚಕ್ರವರ್ತಿಗಳಿಗೆ ಯಶಸ್ಸನ್ನು ತಂದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭರಾತ್ರಿ ಹೇಳಿ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೇನೆ ವೀಕ್ಷಕರೇ. ನಮಸ್ಕಾರ.